ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಪಕ್ಷದ ವರಿಷ್ಠರು ಆಗಿರ್ತಕ್ಕಂಥ ಶ್ರೀ ದೇವೇಗೌಡರು ಸಾಹೇಬ್ರ ಅಭಿಮಾನಿಗಳು ಪ್ರತಿ ಹಳ್ಳಿಯಲ್ಲೂ ಕೂಡ ತಾಯಂದ್ರು ಯುವಕರು ದೇವೇಗೌಡರು ಯಾವಾಗಲೂ ಈ ಕ್ಷೇತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಬಹುಶಃ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸೇರಿದಂತ ಒಂದು ಜನಸಾಗರ ಒಂದು ಜನಸ್ತೋಮ ಇವತ್ತು ಸುರೇಶ್ ಗೌಡರು ನೆನೆಸ್ಕೊಂಡು ಹೇಳ್ತಾ ಇದ್ರು. ಚುನಾವಣೆ ಅಂದಾಗ ಅದರಲ್ಲೂ ವಿಶೇಷವಾಗಿ ನಾಗಮಂಗಲ ತಾಲೂಕಿನಲ್ಲಿ ದೇವೇಗೌಡರು ಅಭಿಮಾನಿಗಳು, ಕುಮಾರಣ್ಣನ ಅಭಿಮಾನಿಗಳು, ಪಕ್ಷದ ಅಭಿಮಾನಿಗಳು ಸೇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಚುನಾವಣೆನ ನಾವ್ ಯಾವ ರೀತಿ ವ್ಯವಸ್ಥಿತವಾಗಿ ನಡೆಸಬೇಕು ಕೊನೆ ದಿನದವರೆಗೂ ಅಂತಕ್ಕಂಥದ್ದು ಇವತ್ತು ನಮ್ಮ ಎಲ್ಲರ ಮೇಲೆ ಒಂದು ಜವಾಬ್ದಾರಿ ಇದೆ ಅಣ್ಣ. ಈ ದೇಶದ ಈ ರಾಷ್ಟ್ರದ ಚುನಾವಣೆಯ ದಿನಾಂಕ ಈಗಾಗಲೇ ಪ್ರಕಟ ಆಗಿದೆ. 150 ಕೋಟಿ ಜನಸಂಖ್ಯೆ ಇರತಕ್ಕಂತ ಭಾರತ ದೇಶದ ಭವಿಷ್ಯವನ್ನ ತೀರ್ಮಾನ ಮಾಡತಕ್ಕಂತ ಒಂದು ಕ್ಷಣ ಇದೇ ತಿಂಗಳು 26ನೇ ತಾರೀಕು, ಮುಂದಿನ ತಿಂಗಳು 7ನೇ ತಾರೀಕು. ಮೊದಲನೇ ಹಂತ, ಎರಡನೇ ಹಂತದ ಚುನಾವಣೆಯ ದಿನಾಂಕ ಈಗಾಗಲೇ ಪ್ರಕಟ ಆಗಿದೆ. ಅದರಲ್ಲಿ ರಾಜ್ಯದಲ್ಲಿ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಇದೇ ತಿಂಗಳು 26ನೇ ತಾರೀಕು ನಡೀತಾ ಇರತಕ್ಕಂಥ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಜನತಾದಳ ಪಕ್ಷ, ಈ ಪ್ರಾದೇಶಿಕ ಪಕ್ಷ ನಮ್ಮ ರಾಜ್ಯದಲ್ಲಿ ದೇವೇಗೌಡರು ಸಾಹೇಬರ ಒಂದು ಹೋರಾಟದ ಪ್ರತಿಫಲ. ಇಲ್ಲಿರ್ತಕ್ಕಂಥ ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸೇರಿರ್ತಕ್ಕಂಥ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಒಂದು ಶ್ರಮ. ಇವತ್ತು ತಾವೇನು ಕಟ್ ಬೆಳೆಸಿದ್ದೀರಿ ಪಕ್ಷವನ್ನ. ಮಂಡ್ಯ ಜಿಲ್ಲೆ ಅತ್ಯಂತ ಪ್ರಮುಖವಾದಂತ ಒಂದು ಪಾತ್ರವನ್ನ ಈ ಪಕ್ಷವನ್ನ ಕಟ್ಟಲಿಕ್ಕೆ ತಾವೆಲ್ಲರೂ ಕಾರಣಕರ್ತರಾಗಿದ್ದೀರಿ. ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ನಮ್ಗೆ ಆಶೀರ್ವಾದವನ್ನ ಮಾಡಿದ್ದೀರಿ. ಬಹುಶಃ ಸುರೇಶ್ ಗೌಡ್ರ ಒಂದು ಸೋಲು, ಅದು ಸೋಲು ಅಂತಕ್ಕಂಥದ್ದು ಇವತ್ತು ನಾವು 5 ವರ್ಷದಿಂದ ನಡೆದಂತ 2018 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ರೈತರ ಸಾಲ ಮನ್ನಾ ಆಗ್ತದೆ 48,000 ಅಂತರದ ಮತದಿಂದ ತಾವೆಲ್ಲ ಆಶೀರ್ವಾದವನ್ನ ಮಾಡಿದ್ರಿ. ಇವತ್ತು ಗೆದ್ದಿರ್ತಕ್ಕಂಥ ಶಾಸಕರು ಕೇವಲ 2,000ದಲ್ಲಿ ಬಹುಶಃ 2019 ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶ ಇವತ್ತು ನಾನು ನೆನೆಸ್ಕೊಳ್ಬೇಕಾಗ್ತದೆ. ಅದಕ್ಕೆ ಕಾರಣ ಅವತ್ತಿನ ಒಂದು ರಾಜಕೀಯದ ಷಡ್ಯಂತ್ರಕ್ಕೆ ಒಬ್ಬ ಯುವಕ ಬಲಿಯಾದ. ಆದ್ರೆ ಅವತ್ತು ಕೂಡ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ 9,000ಕ್ಕಿಂತ ಹೆಚ್ಚು ಅಂತರದಲ್ಲಿ ಅದನ್ನ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ ಬಾರಿ ಈ ಹೋಬಳಿನೇ ಹೈಯೆಸ್ಟ್ ಲೀಡ್ ಬಂತಕ್ಕಂಥದ್ದನ್ನ ಬಹುಶಃ ಈ ಬಾರಿ ರೈತ ನಾಯಕರು ಈ ರಾಜ್ಯವನ್ನ 2 ಬಾರಿ ಪ್ರತಿನಿಧಿಸತಕ್ಕಂತ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನೀವು ರಾಜಕೀಯವಾಗಿ ಶಕ್ತಿಯನ್ನು ತುಂಬಿಸಿ ಬೆಳೆಸಿರ್ತಕ್ಕಂಥ ನಿಮ್ಮ ಮನೆ ಮಗ ಕುಮಾರಣ್ಣ ಅವರು ಮೊದಲನೇ ಬಾರಿ ಪ್ರಪ್ರಥಮವಾಗಿ ಲೋಕಸಭಾ ಕ್ಷೇತ್ರದಲ್ಲಿ ಬಂದು ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಅಣ್ಣ, ಇದು ಒಂದು ಅನಿರೀಕ್ಷಿತ ಬೆಳವಣಿಗೆ. ಇತ್ತೀಚಿನ ದಿನಗಳಲ್ಲಿ ಏನು ನಮ್ಮ ಪಕ್ಷದ 8 ಜನ ಕ್ಯಾಂಡಿಡೇಟ್ಗಳಿದ್ದಾರೆ. ಬಹುತೇಕ ಸಾಕಷ್ಟು ಸಂದರ್ಭದಲ್ಲಿ ನಾವೆಲ್ಲರೂ ಕೂತು ಸಮಾಲೋಚನೆಯನ್ನು ನಡೆಸಿದ್ವಿ. ಯಾರು ಕ್ಯಾಂಡಿಡೇಟ್ ಆಗಬೇಕು, ಯಾರು ನಿಂತ್ಕೊಳ್ಬೇಕು ಚುನಾವಣೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ನಮ್ಮ ಸುರೇಶ್ ಅಣ್ಣವ್ರು ಹೇಳಿದ್ರು, ರವೀಂದ್ರಣ್ಣ ಅವ್ರು ಹೇಳಿದ್ರು, ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು ಒಂದು ಮಾತು ಹೇಳಿದ್ರು. ನೋಡಿ 2019ರಲ್ಲಿ ಮೋಸದಿಂದ ನೀವು ಚುನಾವಣೆಯನ್ನು ಸೋತಿರ್ತಕ್ಕಂಥದ್ದು.
ಆದರೆ ಪ್ರತಿಯೊಬ್ಬ ಮಂಡ್ಯ ಜಿಲ್ಲೆನಲ್ಲಿ ಇರ್ತಕ್ಕಂಥ ಎಲ್ಲರ ಒಂದು ಮನಸ್ಸನ್ನ ಗೆದ್ದಿರ್ತಕ್ಕಂಥದ್ದು ನೀವು ಅಂತಕ್ಕಂಥದ್ದನ್ನು ಹೇಳಿ ನಿಮಗೆ ಮೋಸ ಆಗಿದೆ. ಈ ಬಾರಿಯೂ ಕೂಡ ನೀವೇ ಬಂದು ನಿಂತ್ಕೊಳ್ಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿ ಇದ್ದಂಥದ್ದನ್ನು ನನಗೆ ತಿಳಿಸೋದು. ಆದರೆ ಸುರೇಶ್ ಅಣ್ಣವ್ರಿಗಿರ್ಬೋದು, ನಾನು ನಮ್ಮ ಇರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಗಳಿಗೆ ಒಂದು ಮನವಿಯನ್ನು ಮಾಡಿದೆ. ದಯಮಾಡಿ ಇವತ್ತು ಈ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿಬಳಿಸಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ನನ್ನ ಮೇಲಿದೆ. ಕುಮಾರಣ್ಣನಿಗೆ ಇತ್ತೀಚೆಗಷ್ಟೇ 3ನೇ ಬಾರಿ ಹೃದಯದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಇತ್ತೀಚೆಗೆ ಚೇತರಿಕೆ ಕಂಡು ಈಗಾಗಲೇ ಗುಣಮುಖರಾಗಿ ರಾಜ್ಯವನ್ನು ಪ್ರವಾಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅವರ ಜೊತೆಯಲ್ಲಿ ಇವತ್ತು ನಾವು ಪಡ್ಕೊಂಡಿರ್ತಕ್ಕಂಥ 3 ಸ್ಥಾನಗಳು, ಜೊತೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕೂಡ ನಮ್ಮ ಕುಟುಂಬದ ಒಬ್ಬ ಸದಸ್ಯರು ನಿಂತಿರ್ತಕ್ಕಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ದುಷ್ಟರನ್ನ ಇವತ್ತು ಈ ರಾಜ್ಯದಲ್ಲಿ ಹೊರಗೋಗಿಸ್ಬೇಕು ಅಂತಕ್ಕಂಥ ಈಗಾಗಲೇ ಕಳೆದ 2 ತಿಂಗಳಿಂದ ನಿರಂತರವಾಗಿ ಒಬ್ಬ ಯುವ ಕಾರ್ಯಕರ್ತರಾಗಿ ನನ್ನ ಕೆಲಸವನ್ನು ಮಾಡ್ತಾ ಇದ್ದೇನಣ್ಣ. ಹಾಗಾಗಿ ನಾನು ಒಂದು ಮನವಿಯನ್ನು ಮಾಡಿದೆ. ಸ್ಥಳೀಯವಾಗಿ ಇವತ್ತು ಸಾಕಷ್ಟು ಜನ ಸಮರ್ಥವಾಗಿ ನೀವು ಬೆಳೆಸಿರ್ತಕ್ಕಂಥ ನಾಯಕರುಗಳಿದ್ದಾರೆ. ಯಾರಾದರೂ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ನಾಯಕರಿಗೆ ಅವಕಾಶ ಸಿಗಬೇಕು ಅಂತಕ್ಕಂಥದ್ದಾದಾಗ ಇದೇ ಬಹುಶಃ ಮಾಧ್ಯಮದವರು ಕೂಡ ಬಂದಿದ್ರು, ಇಡೀ ರಾಜ್ಯ ನೋಡಿದ್ರಿ. ಕುಮಾರಣ್ಣ ಅವ್ರ ಮನಸ್ಸಲ್ಲೇ ಒಂದು ತೀರ್ಮಾನ ತಗೊಂಡು ಬಂದಿದ್ರು. ಒಂದು 3 ಜನ ಆಕಾಂಕ್ಷಿತರನ್ನ ಪಕ್ಷದ ಕಾರ್ಯಕರ್ತರನ್ನ ಕೇಳಿ ಅಲ್ಲಿಂದಲ್ಲೇ ಓಪನ್ ಆಗಿ ಅನೌನ್ಸ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರು. ಆದರೆ ಅವತ್ತು ಸೇರಿದಂತೆ ಏನು 8 ವಿಧಾನಸಭಾ ಕ್ಷೇತ್ರದಿಂದ ಪಕ್ಷದ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರು ಬಂದಿದ್ರೆ ಏಕಾಏಕಿ ಕೇಳಿ ಬಂದಿದ್ದು 2 ಹೆಸರು. ಇಲ್ಲ ನಿಖಿಲ್ ಕಳಿಸಿ, ಇಲ್ಲ ಕುಮಾರಣ್ಣ ಬರಬೇಕು ಅಂತಕ್ಕಂಥದನ್ನ ಅಭಿಲಾಷೆ ಏನಾಗಿತ್ತು, ತಮ್ಮ ಪ್ರೀತಿಗೆ ಇವತ್ತು ಮಣಿದು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಬಂದು ಇವತ್ತು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಮೊನ್ನೆಯಿಂದನೂ ನಾನು ಮಳವಳ್ಳಿ ಆಯಿತು, ನೆನ್ನೆ KR ಪೇಟೆಗೆ ಹೋಗಿದ್ದೆ, ಇವತ್ತು ನಾಗಮಂಗಲಕ್ಕೆ ಬಂದಿದ್ದೇನೆ. ಇನ್ನೂ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿನಿತ್ಯ ನನ್ನ ಪ್ರವಾಸವನ್ನ ಪ್ರತಿ ಹಳ್ಳಿಗೂ ಮುಂದುವರಿಸ್ತೇನೆ. ಇವತ್ತು ಕುಮಾರಣ್ಣನ ಪ್ರತಿನಿಧಿಯಾಗಿ ಇವತ್ತು ಕುಮಾರಣ್ಣನಿಗೆ ರಾಜ್ಯವನ್ನ ಕಟ್ಟತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಿನ್ನೆ ದಿನ ಮೈಸೂರಿಗೆ ಬಂದಂತ ಬಹಿರಂಗ ಸಭೆಯಲ್ಲಿ ಮಾನ್ಯ ದೇವೇಗೌಡರು ಸಾಹೇಬರು ನಿನ್ನೆ 10 ನಿಮಿಷಗಳ ಕಾಲ ಆ ಬಹಿರಂಗ ವೇದಿಕೆಯಲ್ಲಿ ಮಾತನಾಡಿರ್ತಕ್ಕಂಥದ್ದನ್ನ ಕೇಳಿದಾಗ ನನಗೆ ಒಂದೇ ಜ್ಞಾಪಕ ಬಂದಿದ್ದು, 1996ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತ ಸಂದರ್ಭದಲ್ಲಿ ಅವರು ಕೇಳಿ ಬಂದಂತ ಒಂದು ಧ್ವನಿ ಮತ್ತೊಮ್ಮೆ ನಿನ್ನೆ ದಿನ ಧ್ವನಿ ಮರುಕಳಿಸಿರ್ತಕ್ಕಂಥದ್ದು. ಪ್ರಧಾನಮಂತ್ರಿಗಳಿಗೆ ರೈತರ ಪರವಾಗಿ ಅವರ ಸಂಪೂರ್ಣ ಜೀವನವನ್ನ 64 ವರ್ಷ ರಾಜಕೀಯದಲ್ಲಿ ಅವರ ಸುದೀರ್ಘವಾದಂತಹ ಒಂದು ಜೀವನದ ಅವಧಿಯಲ್ಲಿ ನರೇಂದ್ರ ಮೋದಿಜಿ ಅವರ ನಾಯಕತ್ವವನ್ನು ಮೆಚ್ಚಿ ಕಳೆದ 10 ವರ್ಷದಿಂದ ಅವರು ಮಾಡಿರ್ತಕ್ಕಂಥ ಸಾಧನೆ, ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಈ ದೇಶದ ರಕ್ಷಣೆಗೆ, ಈ ದೇಶದ ಸುಭದ್ರತೆಗೆ, ಈ ದೇಶದ ಅಭಿವೃದ್ಧಿಗೆ ಒಂದು ದಿನ ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ಳದೆ ಶ್ರೀ ನರೇಂದ್ರ ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗೆ ರೈತರ ಮಗ ಮಂಡ್ಯ ಜಿಲ್ಲೆ ಬೆಳೆಸಿರ್ತಕ್ಕಂಥ ದೇವೇಗೌಡರು ಸಾಹೇಬರು ನಿನ್ನೆ ಬಹಿರಂಗ ವೇದಿಕೆಯಲ್ಲಿ ಹೇಳ್ತಾರೆ, ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ 400ಕ್ಕೂ ಹೆಚ್ಚು ಸ್ಥಾನ ಈ ದೇಶದಲ್ಲಿ ಪಡಿಲಿಕ್ಕೆ ಪಕ್ಷ ಈ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ 28ಕ್ಕೆ 28 NDA ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವಿಗೆ ದೇವೇಗೌಡರು ಸಾಹೇಬರ ಸಂಪೂರ್ಣ ಸಹಕಾರ ಬೆಂಬಲ ಇದೆ ಅಂತಕ್ಕಂಥದ್ದನ್ನ ನಿನ್ನೆ ದಿನ ಅವರು ಮಾತನಾಡಿರ್ತಕ್ಕಂಥದ್ದನ್ನ